ಓಂ ದಕ್ಷಿಣಾಭಿಸ್ಸಹೈವೈತನ್ಮಧುಸಸ್ತಾಜ್ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈ ವಾಕ್ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಚತುಶ್ಚತ್ವಾರಿಂಶಃ 44ನೇಯ ಭಾಗಃ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಪಂಚಚತ್ವಾರಿಂಶಃ 45ನೇಯ ಅಧ್ಯಾಯಃ एवं टी.आर. कृष्णाचार्याणां पाठे द्विचत्वारिंशः 42ನೇ अध्याय, त्रिचत्वारिंशः अध्यायः 43ನೇ अध्याय वैष्णवपाठे. उत्तरभारतस्य पाठे द्विचत्वारिंशः अध्यायः इदानीम् अस्यां महानवम्यां तिथौ संध्यायां प्रारभ्यते. सर्वेभ्यः श्रोतृभ्यः सकुटुम्बेभ्यः सपरिवारेभ्यः महानवमी नवरात्रि निमित्तकाः शुभाशयाः अत्र व्याह्रियन्ते. भगवता कृष्णेन अर्जुनं प्रति उपदिष्टायाम् अनुगीतायां चतुर्मुखेन ब्रह्मणा अंगिरः प्रभृतीन् ऋषीन् प्रति यानीमानि तत्त्वानि उपादिश्यन्त तेषां मध्ये सत्वरजस्तमो गुणानां लक्षणं महत्तत्वस्य अव्यक्तात् महत्तत्वस्य महत्तत्वाद अहंकारतत्वस्य उत्पत्तिरपि कृतेषु भागेषु प्राश्रावि. तत्र अद्य अहंकारतत्वेन पंचमहाभूतानाम् इन्द्रियाणां सृष्टिः, अध्यात्मादिभूतादिदैवानां वर्णनं, निवृत्तिमार्गस्य च उपदेशः इत्येते भागाः अथातः प्रस्तूयन्ते. एवं ब्रह्मा प्रोवाच अहंकारात् प्रसूतानि महाभूतानि पंच वै पृथिवी वायुराकाशम् आपो ज्योतिश्च पंचमम्. ಈ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಕಳೆದ ದಿವಸ ನಾನು ಮಾಡಿದ ಒಂದು ಸಣ್ಣ ಪ್ರಮಾದ ಅದನ್ನು ಸ್ಪಷ್ಟಪಡಿಸ್ಕೋಬೇಕು. ಏನು ಒಂದು 5 ಶ್ಲೋಕಗಳನ್ನು ಕಳೆದ ದಿವಸ ನೋಡಿದ್ವಿ. ಅವು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ಇವೆ ಅಂತ ನಾನು ಹೇಳಿದೆ. ವಸ್ತುತಃ ಅವು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಇವೆ. ನನಗದು ಗಮನಕ್ಕೆ ಬರದೆ ನಾನು ಇಲ್ಲ ಅಂತ ಹೇಳಿದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಅವು 41ನೇ ಅಧ್ಯಾಯದಲ್ಲಿಯೇ ಸೇರ್ಕೊಂಡ್ಬಿಟ್ಟಿವೆ. 41ನೇ ಅಧ್ಯಾಯದಲ್ಲಿ ಇರುವಂತಹ ವಿಷಯಗಳನ್ನೇ ಉಳಿದ ಪಾಠಗಳಲ್ಲಿ ಪ್ರತ್ಯೇಕವಾಗಿ ಇನ್ನೊಂದು ಅಧ್ಯಾಯ ಮಾಡಿ ಆ 41ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳಲ್ಲಿ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಏನು ಹೇಳಿದ್ದಾರೆ ಆ ಕೊನೆ 5 ಶ್ಲೋಕಗಳನ್ನು ಮತ್ತೊಂದು ಪಾಠ ಅಂತ ಪರಿಗಣನೆ ಮಾಡಿ ಬೇರೆ ಅಧ್ಯಾಯಗಳಲ್ಲಿ ಹೇಳಿದ್ದಾರಷ್ಟೇ. ಅದರಿಂದ ಆ ವಿಷಯಗಳಲ್ಲಿವೆ, ಇಲ್ಲ ಅಂತ ನಾನು ಹೇಳಿದ್ದೆ. ಅದು ಇರುವುದನ್ನು ನಾವು ಗಮನಿಸಬೇಕಷ್ಟೆ. ಪೃಥ್ವಿ, ವಾಯು, ಆಕಾಶ, ಜಲ ಮತ್ತು ಜ್ಯೋತಿಗಳು ಇವು ಅಹಂಕಾರ ತತ್ವದಿಂದ ಹುಟ್ಟಿವೆ. ಈ ಪಂಚಮಹಾಭೂತಗಳಲ್ಲಿ ಮತ್ತೆ ಅವುಗಳಲ್ಲಿರುವಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ 5 ವಿಷಯಗಳಲ್ಲಿ ಒಂದು
ಬಲವಾದ ಆಕರ್ಷಣೆ ನಮಗೆಲ್ಲಾ ಜೀವಗಳಿಗೂ ಕೂಡ. ಶಬ್ದಸ್ಪರ್ಶ ರೂಪರಸ ಗಂಧ ಅನ್ನುವಂಥ ಗುಣಗಳ ಬಗ್ಗೆ ಮತ್ತು ಆ ಗುಣಗಳನ್ನ ಒಳಗೊಂಡಿರುವಂತಹ ಪಂಚಮಹಾಭೂತಾತ್ಮಕವಾದಂತಹ ಈ ಸ್ಥೂಲವಾದ ಸೃಷ್ಟಿ ಬಗ್ಗೆ, ನಾವು ನೋಡುವ ರೂಪ, ನಾನಾ ಥರದ ಬಣ್ಣಗಳು, ಅದೆಲ್ಲವೂ ಈ ಪಂಚಮಹಾಭೂತಗಳಲ್ಲೇ ಇದೆ. ಮತ್ತೆ ನಾವು ಕೇಳುವಂತಹ ನಾನಾ ಥರದ ಶಬ್ದಗಳು, ಅವುಗಳು ಕೂಡ ಈ ಪಂಚಮಹಾಭೂತಗಳಲ್ಲಿಯೇ ಮತ್ತು ಅವುಗಳಿಂದ ಹುಟ್ಟಿದಂತಹ ಜಗತ್ತಿನಲ್ಲೇ ಇವೆ. ಸ್ಪರ್ಶವೂ ಕೂಡ ನಮಗೆ ಬೇಕಾದ ಸ್ಪರ್ಶ, ಬೇಡವಾದ ಸ್ಪರ್ಶ, ಅವೆಲ್ಲವೂ ಪಂಚಮಹಾಭೂತಗಳಿಂದ ಹುಟ್ಟಿದ ಈ ಜಗತ್ತಿನಲ್ಲಿದೆ. ರಸ, ನಮಗೆ ಬೇಕಾದಂತಹ ರುಚಿಯಾದಂತಹ ಪದಾರ್ಥಗಳು, ಅವೆಲ್ಲ ಪಂಚಮಹಾಭೂತಗಳಿಂದ ಹುಟ್ಟಿರುವಂಥವೇ. ನಾವು ಅಪೇಕ್ಷೆ ಪಡುವಂತಹ ಗಂಧ, ಅದು ಕೂಡ ಈ ಪಂಚಮಹಾಭೂತಾತ್ಮಕವಾದ ಜಗತ್ತಿನಲ್ಲೇ ಇದೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ ಮೂಲ ತತ್ವಗಳಿವೆ, ಸೂಕ್ಷ್ಮ ಭೂತಗಳು. ನಾವು ಕುಡಿಯುವಂಥ ನೀರು, ನಾವು ನಡೆದಾಡುವ ನೆಲ, ನಾವು ಉಪಯೋಗಿಸುವ ಬೆಂಕಿ, ನಾವು ಸೇವಿಸುವ ಗಾಳಿ, ಇದೆಲ್ಲವೂ ಕೂಡ ಆ ಪಂಚಮಹಾಭೂತಗಳಿಂದ ಮಿಶ್ರಣದಿಂದ ಹುಟ್ಟಿರುವಂಥದ್ದು. ನಾವೀಗ ನಡೆದಾಡುವ ಪೃಥ್ವಿ, ಇದು ಕೂಡ ಆ ಪಂಚಮಹಾಭೂತಗಳ ಸಮ್ಮಿಶ್ರಣವೇ. ನಾವು ನೋಡುವಂತಹ ಜಲ, ಅದು ಕೂಡ ಪಂಚಮಹಾಭೂತಗಳ ಸಮ್ಮಿಶ್ರಣವೇ. ಇದೊಂದು ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ನಾವು ನೋಡುವ ಪೃಥ್ವಿ, ಜಲ, ತೇಜಸ್ಸು, ವಾಯುಗಳು ನಮ್ಮ ಅನುಭವಕ್ಕೆ ಬರುವಂತವೇನಿವೆ, ಇವು ಈ 4-5, ಇವುಗಳೇ ಮೂಲ ಮಹಾಭೂತಗಳಲ್ಲ. ಅದು ನಮಗೆ ಸ್ಪಷ್ಟ ಇದೆ. ನೀರನ್ನು ನಾವು ಹೇಳುವಾಗ H2O ಅಂತೀವಿ. ಇದರಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇವೆ. ಗಾಳಿಯೂ ಇದರಲ್ಲಿದೆ, ನೀರಿನಲ್ಲಿ. ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು ಸೇರಿಯೇ ನೀರಾಗಿರೋದು. ಆದ್ರಿಂದ ನಾವು ಕುಡಿಯುವ ನೀರು, ನಾವು ನಡೆದಾಡುವ ನೆಲ, ಮತ್ತೆ ಉಪಯೋಗಿಸುವ ಬೆಂಕಿ, ಸೇವಿಸುವ ಗಾಳಿ, ಇವೆಲ್ಲವೂ ಪಂಚಮಹಾಭೂತಗಳ, ಸೂಕ್ಷ್ಮಭೂತಗಳ ಮಿಶ್ರಣದಿಂದಲೇ ಆಗಿರುವಂಥವು. ಇದಾದ ಮೇಲೆ ಮತ್ತೆ ಈ ಭೂಮಿಯ, ನೀರಿನ, ಬೆಂಕಿಯ, ಗಾಳಿಯ ಸಮ್ಮಿಶ್ರಣದಿಂದ ಆಗಿರುವಂತಹ ಆಹಾರ ಪದಾರ್ಥಗಳನ್ನ, ಮತ್ತೆ ಬಟ್ಟೆ ಬರೆಗಳನ್ನ, ಇವೆಲ್ಲವನ್ನು ನಾವು ಉಪಯೋಗ ಮಾಡ್ತೇವೆ. ನಮ್ಮ ದೇಹವು ಕೂಡ ಇದೇ ನೀರು, ಭೂಮಿ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇತ್ಯಾದಿ ಪಂಚಮಹಾಭೂತಗಳ ಮಿಶ್ರಣದಿಂದಲೇ ಆಗಿರುವಂಥದ್ದು. ಪ್ರಳಯ ಸನ್ನಿಹಿತ ಆದಾಗ ಎಲ್ಲಾ ಪ್ರಾಣಿಗಳು ಭಯ ಪಡ್ತವೆ. ಮಹದ್ ಉತ್ಪದ್ಯತೆ ಭಯಂ. ಯಾವ ಮಹಾಭೂತ ಯಾವುದರಿಂದ ಹುಟ್ಟಿತೋ ಅದರಲ್ಲಿ ಹೋಗಿ ಅದು ವಿಲೀನ ಆಗ್ತದೆ. ಅನುಲೋಮ ಕ್ರಮದಿಂದ ಪಂಚಮಹಾಭೂತಗಳು ಒಂದರಿಂದ ಒಂದು ಹುಟ್ಟುತ್ತವೆ. ವಿಲೋಮ ಕ್ರಮದಿಂದ ತಮ್ಮ ಭೂತಗಳಲ್ಲಿ ಲಯ ಹೊಂದುತ್ತವೆ ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ವಿಲೋಮ ಕ್ರಮದಿಂದ ಲೀನ ಆಗುವುದು ಅಂದ್ರೆ, ಪೃಥ್ವಿ ಜಲದಲ್ಲಿ, ಜಲ ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ ಹೋಗಿ ಲೀನ ಆಗೋದು. ಅನುಲೋಮ ಕ್ರಮದಿಂದ ಹುಟ್ಟುವುದು ಅಂದರೆ, ತೈತ್ತರೀಯ ಉಪನಿಷತ್ತು ಹೇಳುವಂತೆ ಆಕಾಶಾದ್ವಾಯು, ಆತ್ಮನಿಂದ ಆಕಾಶ ಹುಟ್ಟಿತು, ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ ಅದ್ಯ ಪೃಥಿವೀ, ಪೃಥಿವ್ಯಾಹ ಓಷಧಯಃ, ಓಷಧಿಭ್ಯ ಅನ್ನಂ, ಅನ್ನಾತ್ ಪುರುಷಃ ಅಂತ ಹೀಗೆ. ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ ಹುಟ್ಟಿತು. ಹೀಗಿದು ಅನುಲೋಮ ಕ್ರಮದಿಂದ ಸೃಷ್ಟಿ, ವಿಲೋಮ ಕ್ರಮದಿಂದ ಪ್ರಳಯ. ಹೀಗೆಲ್ಲ ಪ್ರಳಯ ಆದರೂ ಕೂಡ ಸ್ಮೃತಿಮಂತಹ ತದಾ ಧೀರಾಹ, ಜ್ಞಾನಿಗಳಾದವರು, ಸ್ಮರಣ ಶಕ್ತಿ ಇರುವಂಥವರು, ಹಿಂದಿಂದೆಲ್ಲವನ್ನು ನೆನಪಿಟ್ಟುಕೊಂಡಿರುವಂತಹ ಧೀರರು ಯಾವ ಕಾರಣಕ್ಕೂ ಅವರು ನ ಲೀಯಂತೆ, ಅವರು ಲಯ ಹೊಂದೋದಿಲ್ಲ ಅಂತಿದೆ. ಆ ಮಾತನ್ನು ಸ್ವಲ್ಪ ಪ್ರತ್ಯೇಕಿಸಿ ತಿಳ್ಕೋಬೇಕು.
ಈ ಜ್ಞಾನಿಗಳು ಲಯ ಹೊಂದುವುದಿಲ್ಲ ಅಂದ್ರೆ ಅವ್ರು ಹೊಂದುವುದು ಅಂದ್ರೆ ಏನರ್ಥ? ಅವರ ಮೂಲ ಜೀವಸ್ವರೂಪಕ್ಕಂತೂ ನಾಶ ಇಲ್ಲವೇ ಇಲ್ಲ, ಅಲ್ಲಿ ನಾಶ ಹೇಳುವ ಪ್ರಶ್ನವೂ ಇಲ್ಲ. ಅವರ ದೇಹಕ್ಕೆ ನಾಶ ಇರಲೇಬೇಕು. ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ನಾಶ ಹೊಂದುತ್ತದೆ ಅಂದಮೇಲೆ ಜ್ಞಾನಿಗಳ ದೇಹ ನಾಶ ಹೊಂದುವುದಿಲ್ಲ ಅಂದ್ರೆ ಏನರ್ಥ? ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಹಾಗೆ ರಾಕ್ಷಸರು, ಪಿಶಾಚರು, ಭೂತರು, ಹೀಗೆ ಸಾತ್ವಿಕರೇ ಆಗಲಿ, ರಾಜಸರೇ ಆಗಲಿ, ತಾಮಸರೇ ಆಗಲಿ, ಯಾರೇ ಆಗಲಿ ಪಡ್ಕೊಂಡಿರುವಂತಹ ಪಂಚಮಹಾಭೂತಾತ್ಮಕವಾದ ಈ ದೇಹ ಅದು ಹೋಗಲೇಬೇಕು. ಆದ್ರಿಂದ ಅವರು ನ ಲೀಯಂತೆ ಅಂದ್ರೆ ತಮ್ಮ ಸಾಧನೆಯಿಂದ ಅವರು ಚ್ಯುತರಾಗುವುದಿಲ್ಲ ಅಂತನ್ನೋ ಅರ್ಥವನ್ನ ಅಲ್ಲಿ ತಿಳ್ಕೊಳ್ಳೋದು ಒಳ್ಳೆಯದು. ಅವರ ಸಾಧನೆ ಮತ್ತು ಮುಂದುವರಿತಾನೆ ಇರ್ತದೆ ಅಂತ ಅರ್ಥ. ಶಬ್ದ ಸ್ಪರ್ಶ ಅಂತ ಮುಂದಿನ ಶ್ಲೋಕ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು 5ನೇದ್ದು ಗಂಧ, ಇವುಗಳ ಕ್ರಿಯೆಗಳು ಮನೋಮಾತ್ರವಾದ ರೂಪಗಳುಳ್ಳವು. ಆದ್ದರಿಂದ ಇವು ನಿತ್ಯ. ಪ್ರಳಯ ಕಾಲದಲ್ಲಿ ಇವುಗಳಿಗೆ ಲಯ ಇಲ್ಲ. ಸ್ಥೂಲ ಪದಾರ್ಥಗಳು ಅನಿತ್ಯ, ಆದ್ದರಿಂದ ಇವುಗಳಿಗೆ ಮೋಹ ಅಂತ ಹೆಸರಿದೆ ಅಂತ ಈಗ ಒಂದು ಕಡೆ ಅನುವಾದ ಇದೆ. ಕ್ರಿಯಾ ಕರಣ ನಿತ್ಯಾಹ, ಈ ಕ್ರಿಯೆಗಳೆಲ್ಲವೂ ಕೂಡ ಕರಣ ಅಂದ್ರೆ ಮನಸ್ಸು, ಆ ಮನೋರೂಪವಾದ್ದರಿಂದ ಇವು ನಿತ್ಯ ಅಂತ ಒಂದು ಅರ್ಥ ಬರೆದಿದ್ದಾರೆ. ಅನಿತ್ಯವಾದಂತಹ ಸ್ಥೂಲ ಪದಾರ್ಥಗಳು ಮಾತ್ರ ನಾಶ ಹೊಂದುತ್ತವೆ. ಇವುಗಳಿಗೆ ಅನಿತ್ಯವಾದ ಈ ವಸ್ತುಗಳಿಗೆ ಸ್ಥೂಲ ಅಂತ ಹೆಸರಿದೆ ಅಂತ ಒಂದು ಕಡೆ ಅನುವಾದ. ಇನ್ನೊಂದು ಕಡೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವುಗಳ ಕ್ರಿಯೆಗಳು ಕಾರಣ ರೂಪದಿಂದ ನಿತ್ಯ, ಸ್ಥೂಲ ಪದಾರ್ಥ ಮಾತ್ರ ಅನಿತ್ಯ. ಅವುಗಳಿಗೆ ಸ್ಥೂಲ ಪದಾರ್ಥಗಳಿಗೆ ಮೋಹ ಅಂತ ಹೆಸರಿದೆ ಅಂತ ಇದೆ. ಪ್ರಕೃತಿ ನಿತ್ಯ ಮತ್ತು ಅನಿತ್ಯ ಅಂತ 2 ಭಾಗದಿಂದ ಕೂಡಿದೆ. ಅಲ್ಲಿ ಕಾರಣ ಯಾವತ್ತೂ ನಿತ್ಯವೇ. ಈ ಕಾರ್ಯರೂಪ ಏನಿದೆ ಅದು ಅನಿತ್ಯ. ಅದು ಒಂದು ಬಾರಿ ನಷ್ಟ ಹೊಂದುತ್ತದೆ, ನಾಶ ಹೊಂದುತ್ತದೆ, ಮತ್ತೊಂದು ಬಾರಿ ಉತ್ಪತ್ತಿಯನ್ನು ಹೊಂದುತ್ತದೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಈ ಶ್ಲೋಕ ಏನು ಅಂತ ಮಹತ್ವದ ಸಂಗತಿಯನ್ನು ಹೇಳ್ತಿದೆ ಅಂತ ಅನ್ನೋದು ನನಗೆ ಅಷ್ಟು ಪೂರ್ಣವಾಗಿ ಮನಸ್ಸಿಗೆ ಹೊಳೆಯಲಿಲ್ಲ. 2 ವ್ಯಾಖ್ಯಾನ ಇರೋದನ್ನು ಓದಿದೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾನೇನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಅದರಿಂದ ವಿಶೇಷವಾದ ಸಂಗತಿಯು ನನಗೇನು ಮನಸ್ಸಿಗೆ ಪ್ರತಿಭಾತ ಆಗಲಿಲ್ಲ. ಅದರಿಂದ ಅದನ್ನು ಇಲ್ಲೇ ಬಿಟ್ಟಿದ್ದೇನಷ್ಟೆ. ಲೋಕ ಪ್ರಜನ ಸಂಯುಕ್ತಾ ಅಂತ ಮುಂದಿನ ಶ್ಲೋಕ. ಲೋಕ ಪ್ರಜನ ಸಂಯುಕ್ತಾ ಅಂತ ಒಂದು ಕಡೆ ಪಾಠ ಇದೆ, ಲೋಭ ಪ್ರಜನ ಸಂಭೂತಾ ಅಂತ ಇನ್ನೊಂದು ಕಡೆ. ಈ ನಮ್ಮ ಶರೀರ ಅಂತ ಅನ್ನೋದು ಸ್ತ್ರೀ ಪುರುಷರ ಸಂಯೋಗದಿಂದ ಹುಟ್ಟಿರುವಂಥದ್ದು. ಮಾಂಸ, ರಕ್ತ, ಸಮೂಹ ಇತ್ಯಾದಿಗಳಿವೆ. ಸ್ತ್ರೀ ಪುರುಷರ ಸಮಾಗಮ ಮತ್ತೆ ಲೋಭ, ಅವರಲ್ಲೊಂದು ಆಸೆ, ಅದರಿಂದ ಹುಟ್ಟಿರುವಂಥದ್ದು. ಇವೆಲ್ಲ ಅನಿತ್ಯ. ಬಹಿರಾತ್ಮಾನ ಇತ್ಯೇತೆ ದೀನಾಹ ಕೃಪಣ ಜೀವಿನಃ. ಇವುಗಳಿಗೂ ಆತ್ಮ ಅಂತ ಹೆಸರಿದೆ. ಈ ದೇಹಗಳಿಗೂ ಆತ್ಮ ಅಂದ್ರೆ ಸ್ವರೂಪ ದೇಹ ಅಂತ ಅರ್ಥ ಅಲ್ಲ. ಸ್ಥೂಲ ದೇಹಕ್ಕೂ ಕೂಡ ಆತ್ಮ ಅಂತ ಹೇಳ್ತಾರೆ, ಸ್ಥೂಲ ದೃಷ್ಟಿ ಅಷ್ಟೇ. ಇವುಗಳನ್ನೇ, ಈ ಶರೀರಗಳನ್ನೇ ದೀನ, ಕೃಪಣ ಅಂದ್ರೆ ಕ್ಷುಲ್ಲಕ, ಇವೆರಡೂ ಶಬ್ದಕ್ಕೂ ದೀನ ಮತ್ತು ಕೃಪಣ ಇವೆರಡೂ ಶಬ್ದಕ್ಕೂ ಕೂಡ ಕ್ಷುಲ್ಲಕ ಅಂತಾನೆ ಅರ್ಥ. ಹಾಗೆ ಅವುಗಳನ್ನ ಕರೀತಾರೆ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿ ನಮ್ಮ ದೇಹದಲ್ಲಿ ಪ್ರಾಣ, ಅಪಾನ, ಉದಾನ, ಸಮಾನ ಮತ್ತು ವ್ಯಾನ ಅಂತ 5 ವಾಯುಗಳಿವೆ. ನಮ್ಮ ಶರೀರದಲ್ಲಿ ಅಂತರಾತ್ಮನಿ ಚಾಪ್ಯತೆ ಅಂತಿದೆ. ಅಂತರಾತ್ಮ ಅಂದರೆ ಸ್ವರೂಪ ದೇಹದಲ್ಲಿ ಅಂತ ಅರ್ಥ ಏನ್ ಮಾಡಬೇಕಾಗಿಲ್ಲ, ಜೀವ ಸ್ವರೂಪದಲ್ಲಿ ಅಂತ ಅರ್ಥ ಅಲ್ಲ, ಜೀವನ ದೇಹದಲ್ಲಿ ಅಂತಿಷ್ಟೇ ಅರ್ಥ. ಈ ಮನಸ್ಸು, ವಾಕ್ ಮತ್ತು ಬುದ್ಧಿ ಇವು ಸೇರಿ ಒಟ್ಟು 8 ಸಂಗತಿಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5, ಮನಸ್ಸು, ವಾಕ್ ಮತ್ತು ಬುದ್ಧಿ ಇವು ಸೇರಿ 8. ಹೀಗೆ 8 ರೂಪವಾಗಿ ಈ ಜಗತ್ತಿದೆ. ಅದರದ್ದು ನಮಗೆ ವಿವರ ಏನು ಇಲ್ಲಿ ಸಿಗೋದಿಲ್ಲ. ಆ ಸಂಗತಿ, ಆ ಶ್ಲೋಕದಿಂದ ಏನು ವಿಶೇಷ ತತ್ವ ಹೇಳ್ತಿದ್ದಾರೆ ಅಂತ ನಮಗೆ
ಹೊಳೆಯೋದಿಲ್ಲ. ಅದರಿಂದ ಯಥಾವತ್ತಾಗಿ ಅದನ್ನು ಹೇಳಿ ಬಿಟ್ಟಿದ್ದೇನೆ. ಮುಂದೆ ತ್ವಘ್ರಾಣ ಶ್ರೋತ್ರ ಚಕ್ಷುವಂಶಿ ಅಂತ ಶ್ಲೋಕ. ಅಲ್ಲಿ 2 ಶ್ಲೋಕಗಳಿಗೆ ಸೇರಿ ಒಂದು ಅರ್ಥ. ಈ 5 ಇಂದ್ರಿಯಗಳು, ಚರ್ಮ, ಮೂಗು, ಕಿವಿ, ಕಣ್ಣು, ನಾಲಿಗೆ ಮತ್ತು ಮಾತು, ಇವುಗಳನ್ನು ವಶದಲ್ಲೇ ಇಟ್ಕೊಂಡಂಥವನು, ಶುದ್ಧವಾದಂತಹ ಮನಸ್ಸುಳ್ಳವನು, ಪರಮಾತ್ಮನಲ್ಲೇ ಆಸಕ್ತವಾದಂತಹ ಮನಸ್ಸಿದ್ದವನು, ಮತ್ತೆ ಅವನನ್ನ ಈ ಜಗತ್ತು ಯಾವ ಕಾರಣಕ್ಕೂ ಕೂಡ ಜಾಗತಿಕ ವಸ್ತುಗಳು ಅವನನ್ನ ಚಪಲ ಚಿತ್ತನನ್ನಾಗಿ ಮಾಡೋದಿಲ್ಲ. ಅವನಿಗೆ ಯಾವುದೇ ರೀತಿಯಾದಂತಹ ಚಾಂಚಲ್ಯ ಬರೋದಿಲ್ಲ. 8 ಅಗ್ನಿಗಳು, ಈ ಹಿಂದೆ ಈ ಅಗ್ನಿಗಳ ಬಗ್ಗೆ ನೋಡಿದ್ವಿ. ಒಂದು ತ್ವಗಿಂದ್ರಿಯ, 2 ಕಣ್ಣುಗಳು, 2 ಕಿವಿಗಳು, ಮೂಗಿನ 2 ಹೊರಳೆ ಮತ್ತು ನಾಲಿಗೆ. ಈ ಅಗ್ನಿಗಳು ಇವನನ್ನ ಸಂತಾಪಗೊಳಿಸೋದಿಲ್ಲ. ಸಾಮಾನ್ಯವಾಗಿ ನಮ್ಮನ್ನ ಅಗ್ನಿ ಅಂತ ಅನ್ನೋದು ಸಂತಾಪಕ್ಕೀಡು ಮಾಡ್ತದೆ. ಅಗ್ನಿಯ ಸಂಪರ್ಕವೇ ನಮ್ಮನ್ನು ಸಂತಾಪಕ್ಕೀಡು ಮಾಡ್ತದೆ. ಆದರೆ ಈ ಇಂದ್ರಿಯಗಳನ್ನ ಅಗ್ನಿ ಅಂತ ಹೇಳಿ ಆ ಅಗ್ನಿ ಈತನನ್ನು ಸಂತಾಪಕ್ಕೀಡು ಮಾಡೋದಿಲ್ಲ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಂದ್ರಿಯಗಳು ಅಗ್ನಿ ಯಾಕೆ ಅಂದ್ರೆ, ಆ ಇಂದ್ರಿಯವೆಂಬ ಅಗ್ನಿಯಲ್ಲಿ ವಿಷಯಗಳೆಂಬ ಪದಾರ್ಥಗಳನ್ನ, ಹವಿಸ್ಸನ್ನು ನಾವು ಹೋಮ ಮಾಡ್ತೇವೆ. ಆ ಒಂದು ತಿಳುವಳಿಕೆ ನಮಗಿರಬೇಕು. ಇಂದ್ರಿಯಗಳ ಮೂಲಕವಾಗಿ ವಿಷಯವನ್ನು ಭೋಗ ಮಾಡ್ತಿದ್ದೀವಿ ಅಂತ ಮಾತ್ರ ತಿಳ್ಕೊಂಡ್ರೆ ಅದು ಕೇವಲ ನಮ್ಮ ಸುಖಕ್ಕೆ ಸೀಮಿತ ಆಗಿಬಿಡ್ತು. ಅದರಿಂದ ಅಧ್ಯಾತ್ಮದ ಸಾಧನೆ ಏನಾಗೋದಿಲ್ಲ. ಇಂದ್ರಿಯವೆಂಬ ಅಗ್ನಿಯಲ್ಲಿ ಈ ವಿಷಯಗಳೆಂಬ ಸಮಿತ್ತನ್ನು ನಾವು ಹೋಮ ಮಾಡ್ತೀವಿ ಅಂತ ಭಾವಿಸಬೇಕು. ಹಿಂದೆ ಒಂದು ಕಡೆ ಇದೇ ಆಶ್ವಮೇಧಿಕ ಪರ್ವದಲ್ಲೇ ಅದು ಬಂದಿದೆ. ಹೀಗೆ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆದವನು ರೂಪರಸಗಂಧ ಸ್ಪರ್ಶಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಸಂತಾಪ ಆಗೋದಿಲ್ಲ. ಅವನು ಪರಮಾತ್ಮನ ಸ್ವರೂಪವನ್ನ ತಲುಪ್ತಾನೆ. ಈ ಅಹಂಕಾರದಿಂದ ಹುಟ್ಟಿರುವಂತಹ 11 ಇಂದ್ರಿಯಗಳು, ಅವುಗಳ ಬಗ್ಗೆ ಈ ಮುಂದಿನಂತೆ ವರ್ಣನೆ ಮಾಡ್ತೇನೆ, ಇದನ್ನು ಕೇಳು ಅಂತ ಹೇಳ್ತಾನೆ ಚತುರ್ಮುಖ ಬ್ರಹ್ಮ. 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಇವಿಷ್ಟು ಕರ್ಮೇಂದ್ರಿಯಗಳು. ಮತ್ತೆ 2 ಕಣ್ಣುಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗೀಂದ್ರಿಯ, ಇವಿಷ್ಟು ಜ್ಞಾನೇಂದ್ರಿಯಗಳು. ಮತ್ತು ಮನಸ್ಸು, ಇವುಗಳಿಗೆ ಇಂದ್ರಿಯ ಗ್ರಾಮ ಅಂತ ಹೇಳ್ತಾರೆ. ಈ ಇಂದ್ರಿಯ ಗ್ರಾಮ ಅಂದ್ರೆ ಗ್ರಾಮದ ಸಮೂಹ, ಇಂದ್ರಿಯಗಳ ಸಮೂಹ ಅಂತ ಅರ್ಥ. ಅದನ್ನು ಗೆದ್ದವನಿಗೆ ಬ್ರಹ್ಮನ ಸಾಕ್ಷಾತ್ಕಾರ. ಏತಂ ಗ್ರಾಮಂ ಜಯತ್ಪೂರ್ವಂ ತಥೋ ಬ್ರಹ್ಮ ಪ್ರಕಾಶತೆ. ಈ ಅನೇಕ ಬಾರಿ ನಾನು ಅನ್ಕೊಳ್ಳೋದಿದೆ, ನಾವು ಸಾಧನೆ ಏನು ಮಾಡ್ತೇವಲ್ಲ, ಅಧ್ಯಾತ್ಮದ ಸಾಧನೆ ಅಂತ, ಅದಕ್ಕೆ 2 ಮುಖ. ಒಂದು, ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನಾವು ಅರಿಯುವುದು, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಏನೇನಿದೆ ಅಂತ ಅನ್ನೋದನ್ನ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚಿನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರುಬೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಹ್ಯಶಕ್ತಿಜಃ. ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚು ಯುಕ್ತವಾಗಿ ಕರ್ಮಾಚರಣೆ ಮಾಡಿದಾಗ ಅದರಿಂದ ಮುಕ್ತಿಯಲ್ಲಿ ಸುಖ ಹೆಚ್ಚು ಅಂತ ವರ್ಣನೆ ಇದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಹೆಚ್ಚು ಹೆಚ್ಚು ಶಾಸ್ತ್ರಗಳನ್ನು ಶಕ್ತಿ ಇದ್ದಷ್ಟು ಅಧ್ಯಯನ ಮಾಡಿ ಉಪಾಸನೆ ಮಾಡಬೇಕು. ಎಲ್ಲವನ್ನೂ ತಿಳಿಯುವ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ. ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಿದ್ರೆ ಉಳಿದವರಿಗೆ ಅಖಿಲ ಜ್ಞಪ್ತಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ. ಅವರವರ ಶಕ್ತಿಗನುಸಾರವಾಗಿ ಅವರವರಿಗೆ ಜ್ಞಾನ, ಸಂಪೂರ್ಣವಾದ ಜ್ಞಾನ, ಸರ್ವಜ್ಞತ್ವ ಎಲ್ಲರಿಗೂ ಬರೋದಿಲ್ಲ. ಆದರೂ ನಾವು ಸಾಧ್ಯವಾದಷ್ಟು ಹೆಚ್ಚಿನ ಸಂಗತಿಗಳನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಬೇಕು.
ಅಂತ ಒಂದು ಕಡೆ ಶಾಸ್ತ್ರದ ಆದೇಶ ಇದೆ. ಹೀಗೆ ಹೆಚ್ಚಿನ ವಿಷಯಗಳನ್ನು ಅರಿಯುವುದು ಮತ್ತು ಅವುಗಳನ್ನು ಮನನಕ್ಕೆ ತಂದುಕೊಳ್ಳುವುದು ಮತ್ತು ಧ್ಯಾನ ಮಾಡುವುದು ಇದು ಒಂದು ಮುಖ. ಇನ್ನೊಂದು ಇಂದ್ರಿಯಗಳನ್ನು ಗೆಲ್ಲುವುದು, ಅರಿಷಡ್ವರ್ಗಗಳನ್ನು, ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದ ಈ 5 ಗೆಲ್ಲುವುದು ಮತ್ತೊಂದು ಮಾರ್ಗ. ಇವೆರಡೂ ಕೂಡ ಬೇಕೇ ಬೇಕು. ಅದರಲ್ಲಿ ಇವು ಪರಸ್ಪರ ಪೂರಕವೂ ಆಗಿದೆ. ಇಂದ್ರಿಯ ನಿಗ್ರಹ ಇದ್ದವನಿಗೆ ಈ ತತ್ವಜ್ಞಾನ ಆಗೋದು, ತತ್ವಜ್ಞಾನ ಆದ್ರೇ ಇಂದ್ರಿಯ ನಿಗ್ರಹ ಆಗೋದು. ಇವೆಲ್ಲ ಮೆಟ್ಟಿಲುಗಳಿದ್ದಂತೆ. ಒಂದಷ್ಟು ಇಂದ್ರಿಯ ನಿಗ್ರಹದಿಂದ ಹೆಚ್ಚಿನ ತತ್ವಜ್ಞಾನ, ಹೆಚ್ಚಿನ ತತ್ವಜ್ಞಾನದಿಂದ ಮತ್ತಷ್ಟು ಇಂದ್ರಿಯ ನಿಗ್ರಹ, ಮತ್ತಷ್ಟು ತತ್ವಜ್ಞಾನ, ಹೀಗೆ. ಈ 11 ಇಂದ್ರಿಯಗಳನ್ನೇನು ಹೇಳಿದ್ವಿ, ಇವುಗಳಲ್ಲಿ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ ಅಂತ ಹೇಳ್ತಾರೆ. ಕಿವಿ, ತ್ವಗೀಂದ್ರಿಯ, ಕಣ್ಣು, ನಾಲಿಗೆ ಮತ್ತು ಮೂಗು ಇವು ಜ್ಞಾನೇಂದ್ರಿಯ. ಪಾದ, ಪಾಣಿ ಮತ್ತೆ ಮಲ ವಿಸರ್ಜನೇಂದ್ರಿಯ, ಮೂತ್ರ ವಿಸರ್ಜನೇಂದ್ರಿಯ ಮತ್ತೆ ನಮ್ಮ ನಾಲಿಗೆ ಎಂಬ ನೆಲೆಯಲ್ಲಿ ಮಾತನಾಡಲಿಕ್ಕೆ ಸಾಧನ. ನಾಲಿಗೆ ತುದಿಯಲ್ಲಿರುವಂತಹ ರಸನೇಂದ್ರಿಯ ಅನ್ನೋದು ಅದು ಜ್ಞಾನೇಂದ್ರಿಯ. ನಾಲಿಗೆ ತುದಿಯಲ್ಲೇ ರಸನೇಂದ್ರಿಯ, ಇಡೀ ನಾಲಿಗೆಯೇ ಒಂದು ಕರ್ಮೇಂದ್ರಿಯ. ಮನಸ್ಸು ಸೇರಿ 11 ಇಂದ್ರಿಯ ಆಗ್ತದೆ. ಆ ಮನಸ್ಸಿನ ಜೊತೆಗೆ ಬುದ್ಧಿ ಎನ್ನುವುದು ಒಂದು ಸೇರಿದ್ರೆ ಅದು 12 ಆಗ್ತವೆ ಒಟ್ಟಾರೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಅನೇಕ ತರ ಸಂಕಲ್ಪಗಳನ್ನು ನಮ್ಮ ಎದುರಿಗಿಡುವುದೇ ಮನಸ್ಸು. ಮತ್ತೆ ಅನೇಕ ತರದ ಆಯ್ಕೆಗಳನ್ನು ನಮ್ಮ ಎದುರಿಗಿಡುವುದೇನಿದೆ ಅದು ಮನಸ್ಸಾದ್ರೆ, ಆ ಆಯ್ಕೆಗಳಲ್ಲಿ ನಿರ್ದಿಷ್ಟವಾದನ್ನೊಂದನ್ನ ತೀರ್ಮಾನ ಮಾಡುವುದು ಬುದ್ಧಿ. ಬುದ್ಧಿರ ಅಧ್ಯವಸಾನಾಯ, ತೀರ್ಮಾನಕ್ಕೆ ಕಾರಣ ಆಗುವುದು ಬುದ್ಧಿ ಅಂತ ವರ್ಣನೆ ಹೇಳ್ತಾರೆ. ಅದರಿಂದ ಒಟ್ಟು 12 ಇಂದ್ರಿಯಗಳನ್ನು ತಿಳ್ಕೊಳ್ಬಹುದು. ಈ ಇಂದ್ರಿಯ ಗ್ರಾಮಗಳನ್ನು ತಿಳಿದ್ರೆ ಆವಾಗ ಮನ್ಯಂತೆ ಕೃತಮಿತ್ಯೇವ, ಆವಾಗ ವಿದ್ವಾಂಸ ಒಬ್ಬ ಕೃತಕೃತ್ಯನಾಗ್ತಾನೆ, ಎಲ್ಲವನ್ನು ತಿಳಿದಂತಾಗ್ತದೆ. ಅದೇನು ಹಾಗೆ ತಿಳಿಯುವುದು ಅಂದ್ರೆ ಏನು, ಯಾವ್ಯಾವ ಇಂದ್ರಿಯ ಏನೇನು ಕಾರ್ಯವನ್ನು ಮಾಡ್ತಿದೆ ಅಂತ ತಿಳಿಯುವುದು ಮಾತ್ರ ಅಲ್ಲ, ಅಲ್ಲಲ್ಲಿ ಯಾವ್ಯಾವ ಭಗವಂತನ ರೂಪಗಳಿವೆ, ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೆ ಅಂತ ತಿಳಿಯುವುದು ಆ ಕೃತಕೃತ್ಯತೆಗೆ ಸಾಧನ. ಅದನ್ನ ಈ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಆಕಾಶಂ ಪ್ರಥಮಂ ಭೂತಂ, ಆಕಾಶ ಅಂತನ್ನೋದು ಮೊದಲನೇ ಭೂತ. ಅದರ ಅಧ್ಯಾತ್ಮ ಅಂದ್ರೆ ಯಾವುದು? ಶ್ರೋತ್ರಂ ಅಧ್ಯಾತ್ಮ ಮುಚ್ಯತೆ. ಅಲ್ಲಿ ಆಕಾಶಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯ ಅಂದ್ರೆ ಶ್ರೋತ್ರೇಂದ್ರಿಯ, ಅದನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ. ಮತ್ತೆ ಶಬ್ದ ಅನ್ನೋದು ಅಧಿಭೂತ ಅಂತ ಕರೆಸ್ಕೊಂಡಿದೆ. ದಿಕ್ಕುಗಳು ಆ ಆಕಾಶಕ್ಕೆ ಸಂಬಂಧಪಟ್ಟಂತೆ ಅಧಿದೈವತ, ಅಧಿಷ್ಠಾತ್ರ ದೇವತೆ ಅಂತ ಅದರ ತಾತ್ಪರ್ಯ. ದಿಶಃ ತತ್ರ ಅಧಿದೈವತಂ. ಇಲ್ಲಿ ಅಧಿದೈವತಂ ಅಂತ ಏನು ಹೇಳಿದಾರಲ್ಲ, ಅದು ಆ ಅಭಿಮಾನಿ ದೇವತೆಗಳನ್ನು ವರ್ಣನೆ ಮಾಡುವಂತಹ ಒಂದು ಸೂಚನೆ. ಈ ದಿಕ್ಕುಗಳು ಅಭಿಮಾನಿ ದೇವತೆಗಳು ಅಂದ್ರೆ, ದಿಕ್ಕಿನ ದೇವತೆಗಳು ಅನೇಕ ಜನ ಇದ್ದಾರೆ. ಪೂರ್ವ ದಿಕ್ಕಿಗೆ ಇಂದ್ರ, ಆಮೇಲೆ ಪಶ್ಚಿಮ ದಿಕ್ಕಿಗೆ ಯಮ, ದಕ್ಷಿಣ ದಿಕ್ಕಿಗೆ ಯಮ, ಪಶ್ಚಿಮ ದಿಕ್ಕಿಗೆ ವರುಣ, ಉತ್ತರ ದಿಕ್ಕಿಗೆ ಕುಬೇರ ಮೊದಲಾದವರು, ಮತ್ತೆ ಅವಾಂತರ ದಿಕ್ಕುಗಳಿಗೆ ಅಗ್ನಿ, ನಿರತಿ, ವಾಯು ಮತ್ತು ಈಶಾನರು ಅಂತಿದ್ದಾರೆ. ಇದಲ್ಲದೆ ಅನೇಕ ಜನ ಸ್ತ್ರೀಯರು ಕೂಡ ದಿಗ್ದೇವತೆಗಳಿದ್ದಾರೆ. ದಿಗ್ದೇವತೆಗಳು ಹೌದು, ಅವರು ಜಲಾಭಿಮಾನಿ ದೇವತೆಗಳು ಹೌದು. ಅವರು ಭೀಮಸೇನನ ಪತ್ನಿಯರಾಗಿದ್ದರು 20 ಜನ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರು ಸಾಮ್ರಾಜ್ಯವನ್ನು ಪಡ್ಕೊಂಡ ಮೇಲೆ ಅವರು ಏನ್ ಮಾಡಿದರು ಅಂತ ಹೇಳುವ ಭಾಗದಲ್ಲಿ, ಈ ಶಾಂತಿ ಪರ್ವ, ಅನುಶಾಸನ ಪರ್ವಗಳ ನಿರ್ಣಯವನ್ನು ಹೇಳುವಂತ ಭಾಗದಲ್ಲಿ 30 ಇತ್ಯಾದಿ ಭಾಗಗಳಲ್ಲಿ ಯಾರ್ಯಾರು ಹೇಗೆ ಸುಖವನ್ನು ಅನುಭವಿಸಿದ್ರು ಅಂತ ಆರಂಭದಲ್ಲಿ ಬಂದಿದೆ. ಅಲ್ಲಿ ಈ ವಿಷಯಗಳನ್ನ ವರ್ಣನೆ ಮಾಡ್ತಾರೆ. ಅದಲ್ಲದೆ ಆಕಾಶದ ಅಭಿಮಾನಿ ಲಕ್ಷ್ಮೀದೇವಿ ಆಗಿದ್ದಾಳೆ, ಅವಳಿಗೂ ಆಕಾಶ ಅಂತ ಹೆಸರಿದೆ.
ಪಾರ್ವತಿ ಆಕಾಶದ ಅಭಿಮಾನಿಯಾಗಿದ್ದಾಳೆ, ಛಾಂದೋಗ್ಯ ಉಪನಿಷತ್ನಲ್ಲಿ ಅದ್ರ ಬಗ್ಗೆ ವರ್ಣನೆ ಇದೆ. ಗಣೇಶ ಆಕಾಶದ ಅಭಿಮಾನಿಯಾಗಿದ್ದಾನೆ, ಅವರು ಎಲ್ಲರೂ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಈ ತಾರ್ಕಿಕರು ನ್ಯಾಯ ಸೂತ್ರಗಳಲ್ಲಿ ಮತ್ತು ನ್ಯಾಯ ಸೂತ್ರವನ್ನು ಅವಲಂಬಿಸಿ ತಾರ್ಕಿಕರೇನು ತಮ್ಮ ಸಿದ್ಧಾಂತ ಕಟ್ಟಿಕೊಂಡಿದ್ದಾರೆ. ಅವರಲ್ಲಿ ಪೃಥ್ವಿ ತೇಜೋ ವಾಯು ಆಕಾಶ ಕಾಲ ದಿಗಾತ್ಮ ವನಾಂಸಿ ಅಂತ 9 ದ್ರವ್ಯಗಳು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್, ಆತ್ಮ, ಮನಸ್ಸು ಅಂತ 9 ದ್ರವ್ಯಗಳು. ಅವರಲ್ಲಿ ಆಕಾಶ ಮತ್ತು ದಿಕ್ ಎರಡು ಬೇರೆ ಬೇರೆ. ವಸ್ತುತಃ ಆಕಾಶ ದಿಕ್ ಎರಡು ಬೇರೆ ಬೇರೆ ಏನಲ್ಲ, ಅದು ಸರಿಯಲ್ಲ. ಆಕಾಶದ ಒಂದು ಭಾಗವನ್ನೇ ನಾವು ಪೂರ್ವ ಅಂತೇವೆ, ಮತ್ತೊಂದು ಭಾಗವನ್ನು ದಕ್ಷಿಣ ಅಂತೇವೆ. ಹೀಗೆ ಈ ಆಕಾಶ ಅಂತನ್ನುವುದು ಭೂತಾಕಾಶ ಮತ್ತು ಅವ್ಯಾಕೃತ ಆಕಾಶ ಅಂತ ಎರಡಿದೆ. ಅವ್ಯಾಕೃತ ಆಕಾಶ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಸ್ಪೇಸ್. ಭೂತಾಕಾಶ ಅಂದ್ರೆ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಒಂದು ಸೂಕ್ಷ್ಮವಾದದ್ದು, ನಮ್ಮ ಕಣ್ಣಿಗೆ ಗೋಚರ ಆಗದೆ ಇರುವಂತಹ ಒಂದು ಭೂತ ಅದು. ಅಂತೂ ಈ ಅವ್ಯಾಕೃತ ಆಕಾಶ ಅಥವಾ ಸ್ಪೇಸ್ ಏನಿದೆ ಅದರ ಒಂದು ಭಾಗವೇ ಈ ದಿಕ್ಕಷ್ಟೇ, ಹೊರತು ಅದೇನು ಬೇರೆ ಅಲ್ಲ. ಆದ್ರಿಂದ ಇಲ್ಲಿ ಈ ದಿಕ್ಕನ್ನೇ ಅದರ ಅಧಿಷ್ಠಾತ್ರ ದೇವತೆ ಅಂತ ಹೇಳುವುದು ಈ ದೃಷ್ಟಿಯಿಂದ. ಅಧ್ಯಾತ್ಮ ಮತ್ತೆ ಅಧಿಭೂತ, ಅಧಿದೈವತ ಇತ್ಯಾದಿಗಳ ವರ್ಣನೆ ಇದು ಶಾಂತಿ ಪರ್ವದಲ್ಲೂ ಕೂಡ ಕಂಡು ಬರುತ್ತದೆ. ಪಾದವು ಅಧ್ಯಾತ್ಮಂ ಇತ್ಯಾಹು ಬ್ರಾಹ್ಮಣಾ ತತ್ವದರ್ಶಿನಃ ಗಂತವ್ಯಮಧಿಭೂತಂ ವಿಷ್ಣು ತತ್ರ ಅಧಿದೈವತಂ ಅಂತ ಹೀಗೆಲ್ಲ ವರ್ಣನೆ ಇದೆ. ಅಲ್ಲಿ ಆ ಪಾದಗಳನ್ನು ಅಧ್ಯಾತ್ಮ ಅಂತ ತಿಳಿಯಬೇಕು. ನಾವು ಹೋಗಿ ಸೇರಬೇಕಾದ ಜಾಗವನ್ನ ಅಧಿಭೂತ ಅಂತ ತಿಳಿಯಬೇಕು. ವಿಷ್ಣು ಅಲ್ಲಿ ಅಧಿದೈವತ. ಹೀಗೆ ಕರ್ಮೇಂದ್ರಿಯಗಳ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳೆಲ್ಲದರ ಬಗ್ಗೆನೂ ಕೂಡ ಕ್ರಮವಾದ ವರ್ಣನೆ ಅಲ್ಲಿ ಕೇಳಿ ಬರ್ತದೆ. ಆರಂಭದ ಶ್ಲೋಕವನ್ನು ನಾನು ಓದಿದೆ. ಮುಂದೆ 7ನೇ ಶ್ಲೋಕದಲ್ಲಿ ಇದು ಆ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ ಬರುವಂತಹ ವಿಷಯ. ಒಟ್ಟಾರೆ ಶಾಂತಿ ಪರ್ವದಲ್ಲಿ ಇದು 313ನೇ ಅಧ್ಯಾಯ. ಅಲ್ಲಿ 7ನೇ ಶ್ಲೋಕ ಆಕಾಶಕ್ಕೆ ಸಂಬಂಧಪಟ್ಟದ್ದು. ನಾನು 313ನೇ ಅಧ್ಯಾಯ ಅಂತ ಹೇಳ್ತಿರುವುದು ಉತ್ತರ ಭಾರತದ ಪಾಠದ ದೃಷ್ಟಿಯಿಂದ. ಬೇರೆ ಬೇರೆ ಪಾಠಗಳಲ್ಲಿ ಅದು ವ್ಯತ್ಯಸ್ತ ಆಗಿರಬಹುದು. ನನ್ನ ನೋಟ್ಸ್ನಲ್ಲಿ ಆಗಿರೋದ್ರಿಂದ ನಾನು ಅದನ್ನ ಹೇಳಿದೆ ಅಷ್ಟೇ. ಶ್ರೋತ್ರಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ, ಮತ್ತೆ ಶಬ್ದವನ್ನು ಅಧಿಭೂತ ಅಂತ ಹೇಳ್ತಾರೆ, ದಿಕ್ಕುಗಳನ್ನು ಅಧಿದೈವತ ಅಂತ ಹೇಳ್ತಾರೆ ಅಂತ ಅಲ್ಲೇ ಬಂದಿರೋದು. ಹೀಗೆ ಆ ಶಾಂತಿ ಪರ್ವದಲ್ಲಿಯೂ ಮತ್ತು ನಾವೀಗ ನೋಡ್ತಿರುವಂತಹ ಆಶ್ವಮೇಧಿಕ ಪರ್ವದಲ್ಲಿಯೂ ಎರಡರಲ್ಲೂ ಕೂಡ ಶ್ರೋತ್ರವನ್ನು ಅಧ್ಯಾತ್ಮ ಅಂತಾನೆ ವರ್ಣನೆ ಮಾಡಿದ್ದಾರೆ. ಮತ್ತೆ ಶಬ್ದ ಅದರ ಅಧಿಭೂತ ಅಂತಾನೆ ವರ್ಣನೆ ಇದೆ. ದಿಶಶ್ಚ ತತ್ರ ಅಧಿದೈವತಂ, ದಿಕ್ಕುಗಳನ್ನು ಅಧಿದೈವತ ಅಂತಲೂ ಕೂಡ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಧ್ಯಾತ್ಮ, ಅಧಿಭೂತ ಮತ್ತೆ ಅಧಿದೈವ ಅಂತ ಹೀಗೆ ಶಬ್ದ ಬಂದಿದೆಯಲ್ಲ, ಅದನ್ನ ಕೇವಲ ಸ್ಥೂಲವಾಗಿ ನಾವು ತಗೊಳ್ಬಾರ್ದು. ಮತ್ತೆ ಆಕಾಶಕ್ಕೆ ಅಧಿದೇವತೆ ದಿಕ್ಕೇ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಮಾತ್ರ ಆ ದಿಕ್ಕುಗಳಲ್ಲಿ ಅಂತರ್ಯಾಮಿ ಆದಂತಹ ಭಗವಂತನ ಅನುಸಂಧಾನ ಮಾಡುವುದಲ್ಲ. ಶ್ರೋತ್ರ ಅದರ ಅಧ್ಯಾತ್ಮವಾಗಿದೆ, ಶಬ್ದವೇ ಅದರ ಅಧಿಭೂತವಾಗಿದೆ ಅಂತ ಹೇಳಿದಾಗ ಅಧ್ಯಾತ್ಮ ಶಬ್ದದಿಂದಲೂ ಅಧಿಭೂತ ಶಬ್ದದಿಂದಲೂ ಭಗವಂತನ ಅನುಸಂಧಾನ ಮಾಡಬೇಕು. ಆಗಲೇ ಹಿಂದೆ ಹೇಳಿದಂತೆ ಈ ಇಂದ್ರಿಯ ಗ್ರಾಮಗಳನ್ನು ತಿಳಿದವನು ಕೃತಕೃತ್ಯನಾಗ್ತಾನೆ. ಅದು ಭಾಗವತ ತಾತ್ಪರ್ಯದ 10ನೇ ಸ್ಕಂದದ 38ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ವರ್ಣನೆಗೆ ಬಂದಿದೆ. ಸ್ಥಿತೋ ಬ್ರಹ್ಮಾದಿ ದೇವೇಶೋ ಖಾದಿಭೂತೇಷು ಚೇಶ್ವರಃ ಆತ್ಮಶಬ್ದೋದಿತ ನರೇಶ್ವಪಿ ಯಸ್ಮಾತ್ ಜನಾರ್ದನಃ ಸಾಧ್ಯಾತ್ಮಃ ಸಾಧಿಭೂತಶ್ಚ ಸಾಧಿದೈವೇತಿ ಚೋಚ್ಯತೆ ಅಂತ ಅಲ್ಲಿರುವ ಶ್ಲೋಕ. ಬ್ರಹ್ಮಾದಿ ದೇವತೆಗಳಲ್ಲಿ ಮತ್ತೆ ಪಂಚಮಹಾಭೂತಗಳಲ್ಲಿ ಮತ್ತೆ ಮನುಷ್ಯರಲ್ಲಿ ಈ ಮೂರರಲ್ಲೂ ಅವನಿದ್ದಾನೆ. ಆದ್ರಿಂದ ಅವನನ್ನ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಹೀಗೆ ಕರೀತಾರೆ. ಪಂಚಮಹಾಭೂತಗಳಲ್ಲಿರುವ ಭಗವಂತನ ರೂಪಕ್ಕೆ ದೈವ ಅಂತ ಹೆಸರು. ಅಧ್ಯಾತ್ಮ ಅಂದರೆ ಮನುಷ್ಯರಲ್ಲಿರುವಂತಹ ರೂಪಕ್ಕೆ, ಭಗವಂತನ ರೂಪಕ್ಕೆ ಅಧ್ಯಾತ್ಮ ಅಂತ ಹೆಸರು.
ಈ ಚತುರ್ಮುಖ ಮೊದಲಾದ ದೇವತೆಗಳಲ್ಲಿ ಇರುವಂತಹ ಭಗವಂತನ ರೂಪಕ್ಕೆ ಸಾಧಿದೈವ ಅಂತ ಹೆಸರು. ಹೀಗೆ ಸಾಧ್ಯಾತ್ಮ, ಸಾಧಿಭೂತ ಮತ್ತು ಸಾಧಿದೈವ ಅಥವಾ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಅದನ್ನು ಹೇಳಿದ್ರು ತಪ್ಪಿಲ್ಲ. ಅವು ಆ ಭಗವಂತನ ರೂಪಗಳು ಅಲ್ಲಿ ವರ್ಣಿತ ಆಗಿರುವಂಥವು. ಅದರ ವಿವರ ಹೀಗಿದೆ ಈ ಮುಂದಿನಂತೆ. ಅಲ್ಲಿ ಶ್ರೋತ್ರಂ ಅಧ್ಯಾತ್ಮ ಮುಚ್ಯತೆ ಅಂತ ಬಂತಲ್ಲ, ಶ್ರೋತ್ರೇಂದ್ರಿಯವು ಅದರ ಅಧ್ಯಾತ್ಮ ಅಂತ. ಆ ಶ್ರೋತ್ರೇಂದ್ರಿಯದಿಂದ ಕೂಡಿದಂತಹ, ಶ್ರೋತ್ರೇಂದ್ರಿಯವನ್ನು ಹೊಂದಿದಂತಹ ಒಂದು ದೇಹ, ಆ ದೇಹದಿಂದದಲ್ಲಿ ಬದ್ಧನಾದಂತಹ ಜೀವ ಏನಿದ್ದಾನೆ, ಆ ಜೀವನಲ್ಲಿರುವಂತಹ ಭಗವಂತನ ರೂಪಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಇದನ್ನು ನಾವು ತಿಳಿಯಬೇಕಾದದ್ದು. ಮತ್ತೆ ಅಧಿಭೂತಂ ತಥಾ ಶಬ್ದ ಅಂತಿದೆಯಲ್ಲ, ಕಿವಿಯಿಂದ ಕೇಳಬೇಕಾದಂತಹ ಶಬ್ದದಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮತ್ತೆ ಆ ಈ ಶ್ರೋತ್ರಕ್ಕೂ ಹಾಗೆ ದಿಕ್ಕುಗಳಿಗೂ ಅಭಿಮಾನಿಗಳಾದಂತಹ ದೇವತೆಗಳಲ್ಲಿ, ಆ ದಿಗಭಿಮಾನಿ ದೇವತೆಗಳಲ್ಲಿ ಅಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಇದೆಲ್ಲ ಈ ಐತರೇಯ ಉಪನಿಷತ್ತು ಮೊದಲಾದ ಕಡೆ ವರ್ಣಿತ ಆಗಿದೆ. ಅದರ ಬಗ್ಗೆನೂ ಸ್ವಲ್ಪ ಈಗ ಹೇಳ್ತೇನೆ. ಐತರೇಯ ಉಪನಿಷತ್ನಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ವಾಗ್ ಅಗ್ನಿ ಚಕ್ಷುರಸಾವಾದಿತ್ಯ ಚಂದ್ರಮಾ ಮನೋ ದಿಶ ಶ್ರೋತ್ರಂ ಸಯೇಷ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾ ದೇವತಾ ಅದವು ಅಧಿದೈವ ಅವಿರಧಿದೈವತಂ ಇತ್ಯೇತತ್ ತದುಕ್ತಂ ಭವತಿ ಅಂತ ಹೇಳಿದೆ. ಅದರ ಭಾಷ್ಯದಲ್ಲಿ, ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತಹ ವಿಷಯ, ಅಧ್ಯಾತ್ಮಂ ಅಗ್ನಿ ವಾಗಾಖ್ಯ ಚಕ್ಷು ಸೂರ್ಯ ಪ್ರಕೀರ್ತಿತಃ ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರ ಪ್ರಕೀರ್ತಿತಃ ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ಜಿಗೀಶ್ವರಃ. ಈ ವಿಷಯಗಳನ್ನು ಹಿಂದೆ ಕೆಲವು ಬಾರಿ ಹೇಳಿದ್ದೇನೆ. ಆದರೂ ಈ ಪ್ರಸಂಗದಲ್ಲಿ ಮತ್ತೆ ಅದನ್ನ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ಶ್ರೋತ್ರದ ಅಭಿಮಾನಿಗಳು, ಕಿವಿಯ ಅಭಿಮಾನಿಗಳಿವರು. ಮತ್ತಿವರು ದಿಗ್ದೇವತೆಗಳು ಕೂಡ ಹೌದು. ಸ್ತ್ರೀಯರು ದಿಗ್ದೇವತೆಗಳಿದ್ದಾರೆ. ಭೀಮಸೇನನ ಪತ್ನಿಗಳಾದವರು, ಅವರು ವಸುದೇವನ ಪತ್ನಿಯರು, ಅವರಲ್ಲದೆ ಇಷ್ಟು ದೇವತೆಗಳು. ಮತ್ತೆ ಪಾರ್ವತಿ, ಗಣೇಶ, ಅವರು ಕೂಡ ದಿಗ್ದೇವತೆಗಳು. ಇಲ್ಲಿ ಐತರೇಯ ಉಪನಿಷತ್ನಲ್ಲಿ ಹೇಳಿರುವುದು ಮಿತ್ರ, ಯಮ, ವರುಣ, ಕುಬೇರ ಎಂಬುದಾಗಿ ದಿಗ್ದೇವತೆಗಳನ್ನು. ಇವರೆಲ್ಲರೂ ಶ್ರೋತ್ರದ ಅಭಿಮಾನಿಗಳು. ಅದರಲ್ಲಿ ಚಂದ್ರನು ಕೂಡ ದಿಗ್ದೇವತೆನೆ. ಅವನು ಈ ಉತ್ತರ ದಿಕ್ಕಿನ ಅಧಿದೇವತೆ ಅಂತ ವರ್ಣನೆ ಮಾಡ್ತಾರೆ. ಇವರೆಲ್ಲರೂ ಕೂಡ, ಚಂದ್ರ ಮತ್ತೆ ಉಳಿದ ಮಿತ್ರ, ಯಮ, ವರುಣ, ಕುಬೇರ ಎಲ್ಲರೂ ಕೂಡ ಶ್ರೋತ್ರದ ದೇವತೆಗಳು. ಅವರು ಬೇರೆ ಬೇರೆ ಕೆಲಸಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾರೆ. ವೇದವಿದ್ಯೆಯ ಶ್ರವಣಕ್ಕೆ ಬೇಕಾದ ಶ್ರೋತ್ರದ ಸಾಮರ್ಥ್ಯ ಬರುವುದು ಚಂದ್ರನಿಂದ. ಸ್ಮೃತಿ ಮತ್ತು ಪಂಚರಾತ್ರಗಳ ಅರ್ಥಾತ್ ಪೌರುಷೇಯ ಸಾಹಿತ್ಯದ ಅಧ್ಯಯನಕ್ಕೆ ಬೇಕಾದ ಶಕ್ತಿ ಬರುವುದು ಯಮನಿಂದ. ಅಪೌರುಷೇಯವಾದ ವೇದ ಸಾಹಿತ್ಯದ ಶ್ರವಣ ಸಾಮರ್ಥ್ಯ ಬರುವುದು ಚಂದ್ರನಿಂದ. ಅದು ಹಿಂದೆ ಹೇಳಿದ್ದು. ವೇದಗಳ ಅಂಗವಾದಂತಹ ಶಿಕ್ಷಾ, ವ್ಯಾಕರಣ ಮೊದಲಾದ ಗ್ರಂಥಗಳ ಶ್ರವಣಕ್ಕೆ ಶಕ್ತಿ ಬರುವುದು ವರುಣನ ಅಧೀನದಿಂದ. ಮತ್ತೆ ಕಾಮ್ಯಶಾಸ್ತ್ರ, ಬೇರೆ ಬೇರೆ ಜಗತ್ತಿಗೆ ಉಪಯುಕ್ತ ಆಗುವಂತಹ ಶಾಸ್ತ್ರಗಳ ಶ್ರವಣ ಮಾಡಿಸುವವನು ಮಿತ್ರ. ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ ಇತ್ಯಾದಿಗಳ ಅಧ್ಯಯನ ಮಾಡಿಸುವಂಥವನು ಕುಬೇರ. ಹೀಗಿವರು ನಮ್ಮ ಶರೀರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹೀಗೆ ಮತ್ತೊಂದು ಬಾರಿ ಅದನ್ನು ಸಂಗ್ರಹ ಮಾಡುವುದಾದ್ರೆ, ಕಿವಿ ನಮ್ಮ ದೇಹದಲ್ಲಿದೆ. ಆ ದೇಹದಲ್ಲಿ ಜೀವ ಇದ್ದಾನೆ. ಜೀವನಲ್ಲಿ ಅಧ್ಯಾತ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಕಿವಿಯಿಂದ ಕೇಳಬೇಕಾದಂತಹ ಶಬ್ದ, ಆ ಶಬ್ದದಲ್ಲಿ ಅಧಿಭೂತ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಮತ್ತೆ ಶ್ರೋತ್ರಕ್ಕೂ ದಿಕ್ಕಿಗೂ ಅಭಿಮಾನಿಗಳಾದಂತಹ ಅನೇಕ ಜನ ದೇವತೆಗಳಲ್ಲಿ ಅಧಿದೈವ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಅದನ್ನ ಈ ಪ್ರಸ್ತುತ ಅಧ್ಯಾಯದ 18ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಹೀಗೆ
ಆ ಮುಂದಿನ ಒಂದೊಂದು ಮಹಾಭೂತಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧ್ಯಾತ್ಮ, ಅಧಿಭೂತ ಮತ್ತು ಅಧಿದೈವಗಳನ್ನ ನಾವು ನೋಡಬೇಕಾಗಿದೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.